ಬಿರ್ದಾಳಕ್ ಮಾತಾಡಿದ್ರೆ ಬುದ್ಧಿ ಎಂಟ ದಿಕ್ಕಿನೊಳ ಬಂಟ ನಡೆಸಿಕೊಂಡು ಗಂಟೆಗೆ ವೈರಿಗೆ ಗಂಟಿತ ಮಾಡಿ ಬಂಟನದೊಂದಿಗೆ ಅಷ್ಟ ಐಶ್ವರ್ಯದಿಂದ ಶ್ರೇಷ್ಠರಿಗೆ ಬಂದಿರುವ ಶಾಬಾಸ್ ದುಷ್ಟ ಜನರಿಗೆ ನಷ್ಟ ಮಾಡುವ ಇಷ್ಟ ಜನರಿಗೆ ಇಷ್ಟ ಗಜದಂಡೆ ಸಹಿತ ಖಡ್ಗ ಒಡಲನ್ನಾಗಿರುವ ಕಿಡಿಗೆ ಜಲತ್ವಗಳನ್ನೆಲ್ಲ ಕೂಡಿ ಇಂಥ ಸಡಗರ ನುಡಿಯನ್ನು ಕಳೆದು ಕೈಕಾಲ ತಣ್ಣಗಾದವ ಇಂಥ ಹಿಂಡ ಮಾನವರಿಗೆ ಬಂದವರಿಗೆ ದಾರಿಯನ್ನು ಕೇಳಬೇಕು ತಾವು ಕೊಂಡ ಮನೆಗಳಿಂದ ಪಟುತ್ತರ ಕಾಂತನಿಗೆ ಒಗಟ್ಟು ಹಾಕಿ ಕೇಳುವ ಸೇವಕ ಹೇ ದೇವ ನಮ್ಮ ನಾಮ ಏನೆಂದರೆ ಗಾಳಪ್ಪನ ಮಗ ಧೂಳಪ್ಪ ನಾನು ಗಾಳಿ ಕರೆದು ಮಾಡಬೇಕಂತ ಹೇಳಿ ತಾಳಿಕೋಟಿಗೆ ನಾವು ತಾಳಿಕೋಟಿ ಬಾಳವನ ಖಾನವನಲ್ಲಿ ಹೊರಗೆ ತುಪ್ಪಿನ ಊಟ ಮಾಡಿ ಮಳಗೊಂಡಪ್ಪನ ದುಕಾನದಲ್ಲಿ ಬ್ಯಾಳಿ ಖರೀದಿ ಮಾಡಿದೆವು ಬಳ್ಳಾರಿ ಬಳಿರಾಮನ ಅಡಿಗೆ ಕಳೆದಿದ್ದನು ಆ ಬಳ್ಳಾರಿ ಬಳಿರಾಮನು ಬ್ಯಾಳಿ ಮಾರಾಟ ಮಾಡಿ 2 ಗಾಡಿ ಬಳ್ಳಾಳಿ ಖರೀದಿ ಮಾಡಿ ಕಳೆದ ಆ ಬಳ್ಳಾಳಿ ತಂದು ಹಳ್ಳಿ ಮಾರುಗಳಿಗೆ ಕಳವನನ್ನು ಹೇಳಿ ಕಳೆದಿದ್ದ ಆ ಬಳ್ಳಾಳಿ ಒಯ್ದು ಕುಳ್ಳಾಗಿಟ್ಟು ಒಳ್ಳೆ ಜನರಿಗೆ ಮಾತನಾಡಿಸಿದ ಗುಳ್ಳೆ ಸಾರಥಿ ಸಾರಥಿ ಶ್ರೀರಾಮಚಂದ್ರ ಸೇವೆ ಮಾಡುವ ಜಾಮವನ್ನು ತಿಳಿಯುವುದರಾಗ ಸಾರಥಿ ಜಾಮವಂತ ಮಹಾರಾಜರಾದ್ರೆ ಬಹಳ ಸಹಜವಾಯಿತು ಆಚಾರವಾಯಿತು ತಮ್ಮ ರಾಜ್ಯವನ್ನು ನಡುಬಿಟ್ಟು ನೆರೆದಿರುವ ಸಭಾಮಂದಿರಕ್ಕೆ ಬಂದಿರುವ ಕಾರಣದಲ್ಲಿ ರಾಜೇಂದ್ರ ಭೂಪತಿ ನಮ್ಮ ತಾಯಿ ತಂದೆ ಶ್ರೀರಾಮಚಂದ್ರರು ಸೇವೆ ಮಾಡೋದಕ್ಕೆ ಪರಮಾತ್ಮ ಕಂಡ ಸಾರಥಿ ತಾಯಿ ತಂದೆ ಶ್ರೀರಾಮಚಂದ್ರ ರಾವಣನನ್ನು ತೋರಿಸಿಕೊಳ್ಳುವುದರಾಗ ಸಾರಥಿ ಅತಿ ಅದೇ ಜಾಗೃತಿಯಿಂದ ತೋರಿಸುತ್ತದೆ ತಮ್ಮ ಬಲಭಾಗದಲ್ಲಿ ಮಾತಾಡಿಕೊಳ್ಳುವ ದೇವ ಭಕ್ತ ಸಂಜೀವ ನಿನಗೆ ಅಷ್ಟ ಐಶ್ವರ್ಯವಾಗಲಿ ಹೇಳುವಂತವನಾಗು ಜಾಮುವಂತನೇ ಅತಿ ಪ್ರವೀಣನೇ ಹೇ ಶ್ರೀರಾಮಚಂದ್ರ ಹೇ ಜಾಮುವಂತನೇ ನನಗೆ ತರುವುದರಿಂದ ಕಲಿಸಿದ ಕಾರಣವೇನು ಹೇಳಬೇಕು ದೇವ ಭಕ್ತ ಸಂಜೀವ ಹೇ ಜಾಮುವಂತನೇ ನಿನ್ನ ಕರೆಸಿದ ಕಾರಣವೇನೆಂದರೆ ಆ ಮಹಾದಶಕಂಠನ ಬಳಿಗೆ ಹೋಗಿ ಎನ್ನ ಮಡದಿಯಾದ ಜಾನಕಿಯನ್ನು ಕೊಟ್ಟು ಶರಣಾಗತನಾಗು ಎಂದು ಹೇಳು. ಆ ಮಾತಿಗೆ ಅವನು ಒಪ್ಪದಿದ್ದರೆ ಅವನ ಪರಿಣಾಮವನ್ನು ನೆಟ್ಟಗಾಗುವುದಿಲ್ಲ ಎಂದು ಹೇಳಿ ಬರುವಂತವನಾಗಲೇ ಜಾಮುವಂತನೇ ಅತಿ ಶ್ರೇಷ್ಠನೇ. ಹೇ ಜಾಮುವಂತನೇ ಹೋಗಿ ಬರುವಂತವನಾಗು. ಎನ್ನ ತಮ್ಮನಾದ ಕುಂಭಕರ್ಣನು ಮತ್ತು ಭೀಮಸೇನನು ಮತ್ತು ಎನ್ನ ಸಕಲ ಶಾಸ್ತ್ರದಲ್ಲಿ ಬಲ್ಲಿದನಾದ ಎನ್ನ ಮಗನಾದ ಇಂದ್ರಜಿತನಿಂದ ಅತಿ ಜಾಗೃತೆಯಿಂದ ಕರೆಸುವಂತವನಾಗು ಸಾರಥಿ. ಅತಿ ಜಾಗ್ರತೆಯಿಂದ ಕಲಿಸ್ತಾನೆ.
ಹಲೋ ಅದರಂತೆ